ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಚಂದ್ರ ಮಂಗಳಾಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಯುಗಾದಿಯ ವಾರ್ಷಿಕ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಕನ್ಯಾ ರಾಶಿಯ ಈ ಸಂವತ್ಸರದ ಭವಿಷ್ಯವನ್ನು ಈಗ ಅವಲೋಕಿಸುವಂಥದ್ದು. ಈ ಪರಾಭವ ನವ ಸಂವತ್ಸರವು ಇದೇ ಮಾರ್ಚ್ 19ರಿಂದ ಆರಂಭ ಆದರೆ ಮುಂದಿನ ವರ್ಷ ಅಂದರೆ 2027ರ ಏಪ್ರಿಲ್ 6ರವರೆಗೂ ಈ ಪರಾಭವ ಸಂವತ್ಸರ ಜಾರಿಯಲ್ಲಿರುತ್ತೆ. ಚಾಂದ್ರಮಾನದ ಸಂವತ್ಸರದಲ್ಲಿ 40ನೇ ಸಂವತ್ಸರವಾಗಿ ಬಂದ ಈ ಪರಾಭವವು ಕನ್ಯಾ ರಾಶಿಗೆ ಕನಸು ನನಸಾಗುತ್ತೆ ಹಾಗೂ ಧನಲಾಭ ಹೆಚ್ಚುತ್ತೆ ಎಂಬಂಥ ಒಂದು ವಾಕ್ಯ ಬಂದಿದೆ. ಕನ್ಯಾ ರಾಶಿಯವರಿಗೆ ಈ ವರ್ಷದ ಸಂವತ್ಸರದಲ್ಲಿ ಗ್ರಹಗಳ ಗೋಚಾರವು ನಿಮ್ಮ ಪರವಾಗಿದ್ದು ಹಲವಾರು ನಿಮ್ಮ ದೀರ್ಘಕಾಲೀನ ಕನಸುಗಳು ನನಸಾಗಲಿವೆ. ಉದಾಹರಣೆಗೆ ಉದ್ಯೋಗದ ಕನಸು ಇರ್ಬೋದು, ವಿವಾಹದ ಕನಸು ಇರ್ಬೋದು, ಮನೆ ಕೊಳ್ಳುವಂಥದ್ದು, ವಾಹನ ಕೊಳ್ಳುವಂಥದ್ದು, ಅಥವಾ ಯಾವುದೇ ರೀತಿಯ ಒಂದು ಪ್ರವಾಸ ಯಾತ್ರೆ ಹೋಗುವಂಥದ್ದು ಇರ್ಬೋದು, ಅದು ಇನ್ನಿತರ ಯಾವುದೇ ನಿಮ್ಮ ಅಪೇಕ್ಷೆ ಪಟ್ಟಂಥ ವಸ್ತುವನ್ನು ಕೊಳ್ಳುವಂಥದ್ದು ಎಲ್ಲ ಇರ್ಬೋದು. ಹಾಗಾಗಿ ಅನೇಕ ಕನಸುಗಳು ನನಸಾಗುವಂಥ ವಿಚಾರ ಕನ್ಯಾ ರಾಶಿಯವರಿಗೆ ಈ ವರ್ಷದಲ್ಲಿ ಅದೃಷ್ಟವಶವಾಗಿ ಒದಗಿ ಬರಲಿದೆ. ಹಾಗಾಗಿ ಈ ವರ್ಷವು ಬೆಲ್ಲದ ಸಿಹಿ ನಿಮಗೆ ಹೆಚ್ಚಳವಾಗಿದೆ. ಬೇಯಿನ ಕಹಿಗಿಂತ ಬೆಲ್ಲದ ಸಿಹಿ ಈ ವರ್ಷ ನಿಮಗೆ ಹೆಚ್ಚಳವಾಗಿರುವಂಥದ್ದನ್ನು ನೀವು ಉತ್ತಮ ಒಂದು ಶ್ರದ್ಧೆಯಿಂದ ಸ್ವಾಗತ ಮಾಡಿಕೊಳ್ಳುವಂಥದ್ದು. ದೀರ್ಘಚಾರಿ ಗ್ರಹಗಳ ವಿಚಾರಕ್ಕೆ ಬಂದಾಗ ನಿಮಗೆ ಆರಂಭದ 3 ತಿಂಗಳು ಅಷ್ಟೇ ಗುರುವಿನ ಬಲದ ಕೊರತೆ ಇದ್ದರೂ ನಿಮಗೆ ಜೂನ್ನಿಂದ ಆವರಿಸಿ ಗುರುವಿನ ಪರಿವರ್ತನೆ ಆದಂತಿದೆ. ಲಾಭಸ್ಥಾನದ ಗುರು ಬರಲಿದ್ದಾನೆ. ಗುರು ನಿಮ್ಮ ಲಾಭ ಸ್ಥಾನದಲ್ಲೇ ಬರುತ್ತಿರುವ ಕಾರಣ ವಿಶೇಷವಾದ ಗುರು ಅನುಗ್ರಹ ನಿಮಗೆ ಜೂನ್ ಆರಂಭದಿಂದಲೇ ಆರಂಭ ಆಗುತ್ತೆ. ಜೂನ್ನಿಂದ ಮುಂದೆ ವರ್ಷಾಂತ್ಯದವರೆಗೂ ವಿಶೇಷವಾದ ಗುರುವಿನ ಒಲವು ಇರುವಂಥದ್ದು. ಜೊತೆಗೆ ವರ್ಷದಲ್ಲಿ ಆರಂಭದಿಂದ ಡಿಸೆಂಬರ್ವರೆಗೂ ನಿಮಗೆ ರಾಹುವಿನ ಬೆಂಬಲ, ಆ ಬಳಿಕ ರಾಹು ಕೇತುಗಳ ಪರಿವರ್ತನೆ ಆದರೂ ಸಹ ನಿಮಗೆ ಮತ್ತೆ ಆ ಕೇತುವಿನ ಬೆಂಬಲ ನಿಮಗೆ ಮತ್ತೆ ಸಿಗಲಿದೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಪರಿಣಾಮಗಳು ನಿಮಗೆ ದೀರ್ಘಚಾರಿ ಗ್ರಹಗಳದ್ದಲೂ ಸಿಗಲಿವೆ. ಒಟ್ಟಾರೆಯಾಗಿ ಈ ಕನ್ಯಾ ರಾಶಿಯವರಿಗೆ ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಇದ್ದರೆ ಅವರಿಗೆ ಒಂದು ವಿದ್ಯೆಯಲ್ಲಿ ಸಾಧನೆಯಲ್ಲಿ ಬಹಳ ಒಂದು ಪ್ರತಿಭಾ ಪುರಸ್ಕಾರಗಳು ಬರುವಂಥದ್ದು, ಉತ್ತಮವಾದ ಶೈಕ್ಷಣಿಕ ಸಂಸ್ಥೆಯಲ್ಲಿ ಸೀಟ್ ಸಿಗುವಂಥದ್ದು, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸು ಸಿಗುವಂಥ ಮುಂತಾದ ಘಟನೆಗಳು ಈ ವರ್ಷದಲ್ಲಿ ನಿಮಗೆ ವ್ಯಕ್ತವಾಗಲಿವೆ. ಆರಂಭದ ಮಾರ್ಚ್ ಏಪ್ರಿಲ್ ಮೇ ಸ್ವಲ್ಪ ಮಧ್ಯಮ ಫಲ ಅಂತ ಅನಿಸಿದರೂ ಅಥವಾ ಕೆಲವೊಮ್ಮೆ ನಿಮಗೆ ಫಲ ಸಿಗತ್ತಾ ಇಲ್ಲೋ ಅನ್ನೋ ಸಂಶಯ ಸಹ ಕಾಡ್ಬೋದು. ಯಾಕಂದರೆ ಆರಂಭದಲ್ಲಿ ಅಲ್ಲಿ ಗುರುಬಲದ ನಿಮಗೆ ಸ್ವಲ್ಪ ಅಷ್ಟೊಂದು ಇರೋದಿಲ್ಲ. ಆದರೆ ಯಾವಾಗ ಆ ಜೂನ್ ತಿಂಗಳು ಬರ್ತಿದ್ದಂತೆ ನಿಮಗೆ ವಿಶೇಷವಾದ ಗುರುವಿನ ಅನುಗ್ರಹದ ಜೊತೆಗೆ ಅದೃಷ್ಟವು ನಿಮ್ಮ ಜೊತೆಗೆ ಬರಲಿದೆ. ಅಥವಾ ಹಿಂದೆ ನಿರಾಕರಣೆಯಾಗಿದ್ದ ಅವಕಾಶ ಮತ್ತೆ ಸಿಗೋದು, ಹಿಂದೆ ಕಳೆದಿದ್ದಂಥ ಯಾವುದೇ ರೀತಿಯ ನಿಮ್ಮ ಅವಕಾಶಗಳು ನಿಮಗೆ ಮರಳಿ ನಿಮ್ಮ ಕೈವಶವಾಗುವಂಥದ್ದು, ಅಥವಾ ಯಾವುದೇ ಹಿಂದೆ ಮಾಡಿದ ಪ್ರಯತ್ನಗಳ ಫಲ ಅಥವಾ ಫಲಿತಾಂಶ ನಿಮಗೆ ಜೂನ್ ತಿಂಗಳ ಬಳಿಕ ಬಂದು ವಿಶೇಷವಾಗಿ ಅಲ್ಲಿ ನಿಮಗೆ ಮನಸ್ಸಿಗೆ ನೆಮ್ಮದಿಯಾಗುವಂಥದ್ದು. ಹೀಗೆ ಅನೇಕ ರೀತಿಯ ಕನಸುಗಳು ನನಸಾಗುವಂಥ ಅವಕಾಶಗಳು ಈ ಕನ್ಯಾ ರಾಶಿಯವರಿಗೆ ಇರುತ್ತೆ. ವಿದ್ಯಾರ್ಥಿಗಳಿಗೆ ಅವರು ಸ್ಪರ್ಧಾತ್ಮಕ ಪರೀಕ್ಷೆ ಇರ್ಬೋದು ಅಥವಾ ಇನ್ನಿತರ ಯಾವುದೇ ನೀಟ್ CET ಅಂತಹ ಪರೀಕ್ಷೆಗಳಿರ್ಬೋದು, ಅದರಲ್ಲಿ ಸ್ಥಾನಮಾನಗಳು ನಿಮ್ಮ ಊಹೆಗೆ ಮೀರಿದ ಸ್ಥಾನಮಾನಗಳು ಸಿಗಲಿವೆ. ವ್ಯಾಪಾರ ಉದ್ಯಮದಲ್ಲಿರುವವರಿಗೆ ವ್ಯಾಪಾರ ಉದ್ಯಮದಲ್ಲಿ ಈ ವರ್ಷ ಬಹಳ ಪ್ರಗತಿಯಾಗಲಿದೆ. ಆರಂಭದ 2 ತಿಂಗಳು ಹೊರತುಪಡಿಸಿದರೆ ನಿಮಗೆ ಜೂನ್ನಿಂದ ಆವರಿಸಿ ವಿಶೇಷವಾದ ಲಾಭ ಆದಾಯ ಹೆಚ್ಚಳಾಗುವಂಥದ್ದು, ಹೊಸ ಕೈಗಾರಿಕೆ ವ್ಯಾಪಾರ ಆರಂಭ ಮಾಡಲಿಕ್ಕೆ ನಿಮಗೆ ಅವಕಾಶಗಳು ಸಿಗುವಂಥದ್ದು, ಸರ್ಕಾರದ ಯಾವುದೇ ಯೋಜನೆಗಳ ಲಾಭ ಸಿಗುವಂಥದ್ದು, ಇನ್ನು ಕೋರ್ಟ್ ಕಚೇರಿ ಸರ್ಕಾರಿ ಮೂಲದ ಯಾವುದೇ ವಿಚಾರಗಳಿದ್ದರೆ ಅವೆಲ್ಲವೂ ಈ ವರ್ಷ ಬೇಗನೆ ಇತ್ಯರ್ಥವಾಗಿ ನಿಮಗೆ ನ್ಯಾಯ ಅಥವಾ ಜಯ ನಿಮ್ಮ ಪರವಾಗಿ ಬರಲಿದೆ. ಕೌಟುಂಬಿಕ ಆಸ್ತಿ ವಿವಾದ, ಪಿತ್ರಾರ್ಜಿತ ಆಸ್ತಿ ವಿವಾದ ಅಥವಾ ಇನ್ನಿತರ ಯಾವುದೇ ರೀತಿಯ ಹಣ ಅಥವಾ ಆಸ್ತಿಗೆ ಸಂಬಂಧಪಟ್ಟ ವಿವಾದ ಕೇಸುಗಳಿದ್ದರೆ ಅವೆಲ್ಲವೂ ನಿಮ್ಮ ಪರವಾಗಿ ವಿನ್ ಆಗುತ್ತೆ, ಅದು ಜಯ ನಿಮ್ಮದು ಆಗಲಿದೆ. ಇನ್ನು ಇದಲ್ಲದೆ ಆರೋಗ್ಯದ ವಿಚಾರ ಗಮನಿಸಿದರೂ ಆರೋಗ್ಯವು ಈ ವರ್ಷ ಸುಸ್ಥಿರವಾಗಿ ಬಹಳ ಉತ್ತಮವಾಗಿರುತ್ತೆ. ಹಿಂದೆ ಇದ್ದಂಥ ಕಾಡುತ್ತಿದ್ದ ಕೆಲವು ಸಮಸ್ಯೆಗಳು ಪವಾಡ ಸದೃಶವಾಗಿ ತನಗೆ ಗುಣಮುಖವಾಗಿ ನಿಮಗೆ ಆರೋಗ್ಯದಲ್ಲಿ ಉತ್ತಮ ಉತ್ಸಾಹ ಲವಲವಿಕೆಗಳು ಬರುವಂಥದ್ದು. ಜೊತೆಗೆ ಬೇರೆ ತೀರ್ಥಕ್ಷೇತ್ರಗಳ ಸಂದರ್ಶನ, ಯಾತ್ರಾ ಕ್ಷೇತ್ರಗಳ ಸಂದರ್ಶನ, ಧಾರ್ಮಿಕವಾದ ಕಾರ್ಯಚಟುವಟಿಕೆ ಪಾಲ್ಗೊಳ್ಳುವಂಥ ಅವಕಾಶ, ಧರ್ಮ ಗುರುಗಳಿಂದ ವಿಶೇಷವಾದ ಅನುಗ್ರಹ ಮುಂತಾದ ಹಲವಾರು ಅನುಭೂತಿಗಳು ಈ ವರ್ಷ ಕನ್ಯಾ ರಾಶಿಯವರಿಗೆ ಒದಗಿ ಬರಲಿದೆ. ಜೊತೆಗೆ ಯಾರು ಆಧ್ಯಾತ್ಮಿಕವಾದ ಸಾಧನೆ ಮಾಡುವಂಥವರೆಲ್ಲ ಇದ್ದರೆ ಅವರಿಗೆ ಆಧ್ಯಾತ್ಮಿಕವಾದ ವಿಶೇಷವಾದ ಅನುಭೂತಿಗಳು ಎಲ್ಲ ಆಗುವಂಥ ಅವಕಾಶಗಳು ಎಲ್ಲ ಬಹಳ ಉತ್ತಮವಾಗಿವೆ. ದಾಂಪತ್ಯದಲ್ಲಿ ಉತ್ತಮವಾದ ದಾಂಪತ್ಯ ಭಾವನೆ, ಪತಿ ಪತ್ನಿಯರ ಬಾಂಧವ್ಯ, ತಂದೆ ಮಕ್ಕಳ ಬಾಂಧವ್ಯ, ಜೊತೆಗೆ ಬಂಧುಗಳ ಜೊತೆಗೆ ಬಾಂಧವ್ಯ ಈ ವರ್ಷದಲ್ಲಿ ಬಹಳ ಅದ್ಭುತವಾಗಿ ಚೆನ್ನಾಗಿ ಇರುವಂಥದ್ದಿದೆ. ಹಾಗಾಗಿ ಅಲ್ಲಿ ಉದ್ಯೋಗ, ಶಿಕ್ಷಣ, ವೃತ್ತಿ, ಆರ್ಥಿಕತೆ, ಆರೋಗ್ಯ, ಜೊತೆಗೆ ಬಾಂಧವ್ಯ, ಮನಸ್ಥಿತಿ ಎಲ್ಲವೂ ನಿಮಗೆ ಅನುಕೂಲಕರವಾಗಿ ಇರುವಂಥ ಒಂದು ಅದ್ಭುತವಾದ ಫಲಿತಾಂಶವನ್ನು ಕನ್ಯಾ ರಾಶಿಯವರು ಈ ವರ್ಷ ನಿರೀಕ್ಷೆ ಮಾಡುವಂಥದ್ದು. ಇನ್ನು ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ತವೆ. ಆಗಲೇ ಹೇಳಿದ್ದೇನೆ, ಆರಂಭದಲ್ಲಿ ನಿಮಗೆ ಗುರುಬಲದ ಕೊರತೆ ಇರುತ್ತೆ. ಅದರಲ್ಲಿ ಮಾರ್ಚ್ ತಿಂಗಳು, ಏಪ್ರಿಲ್ ಮತ್ತು ಮೇ ತಿಂಗಳು ಪೂರ್ತಿ ಗುರುಬಲದ ಒಂದು ವೈರುಧ್ಯ ನಿಮಗೆ ಇರುವ ಕಾರಣ ಕೆಲವೊಮ್ಮೆ ಮಿಶ್ರ ಫಲಗಳ ಸೂಚನೆ ಬರ್ಬೋದು.
ಅಲ್ಲಿ ಆರಂಭದ ತಿಂಗಳಲ್ಲಿ ಕೆಲವೊಮ್ಮೆ ಹಿನ್ನಡೆ ಅನುಭವ ಆಗುವಂಥದ್ದು, ಯಾವುದೇ ಕೆಲಸ ಕಾರ್ಯಗಳು ಅದರಲ್ಲಿ ಪದೇ ಪದೇ ಅಲೆದಾಡುವಂಥದ್ದು, ವಿಳಂಬ ಆಗುವಂಥದ್ದಾಗಲಿ, ಸಣ್ಣ ಪುಟ್ಟ ಅನಾರೋಗ್ಯಗಳು, ನಿಮಗೆ ಬಾಡಿಯಲ್ಲಿ ಹೀಟ್ ಅಥವಾ ಈ ಉಷ್ಣ ಮತ್ತು ಶೀತದ ವ್ಯತ್ಯಾಸಗಳಿಂದ ಆಗುವಂಥ ಕೆಲವು ಸಮಸ್ಯೆಗಳು ದೇಹದಲ್ಲಿ ಕಾಣುವಂಥದ್ದು, ಸ್ಕಿನ್ ರ್ಯಾಷಸ್ಗಳು ಅನ್ನೋ ಸಂದರ್ಭದಲ್ಲಿ ಕಾಣಿಸುವಂಥದ್ದೆಲ್ಲ ಇರುತ್ತೆ. ಅದು ಆರಂಭದ 2-3 ತಿಂಗಳಷ್ಟೇ ಹೊರತು ಆ ಬಳಿಕ ನಿಮಗೆ ಯಾವಾಗ ಗುರುವಿನ ಅನುಗ್ರಹ ಆಗ್ತಿದೆ ಆರೋಗ್ಯವು ಸಹ ಸುಧಾರಣೆ ಆಗಲಿದೆ. ಹಾಗಾಗಿ ವಿಶೇಷವಾದ ಅಡ್ಡ ಪರಿಣಾಮಗಳನ್ನು ಇಲ್ಲ, ಸಣ್ಣ ಪುಟ್ಟ ಅಡ್ಡ ಪರಿಣಾಮಗಳನ್ನು ಖಂಡಿತ ಧೈರ್ಯದಿಂದ ಎದುರಿಸ್ಬೋದಾಗಿದೆ. ಜೊತೆಗೆ ಇರತಕ್ಕಂಥ ಗ್ರಹದ ಬೆಂಬಲದಕ್ಕೆ ಅನ್ವಯವಾಗಿ ನೀವು ಏನೇನೋ ದೀರ್ಘಕಾಲದಿಂದ ಕಂಡ ಕನಸು ಈ ವರ್ಷದಲ್ಲಿ ಪೂರ್ತಿ ಆಗುವಂಥ ಅವಕಾಶ ಅದ್ಭುತವಾಗಿ ಈ ಕನ್ಯಾ ರಾಶಿಯವರಿಗೆ ಒದಗಿ ಬಂದಿದೆ. ಇನ್ನು ಇರತಕ್ಕಂಥ ದೋಷಗಳ ನಿವಾರಣೆಗೆ ಏನು ಮಾಡ್ಬೋದು? ನಿಮಗೆ ಆಗಲೇ ಹೇಳಿದಂತೆ ಕೆಲವೊಂದು ಹಂತದಲ್ಲಿ ಗುರುವಿನ ಬಲ ಇರೋದಿಲ್ಲ, ಕೆಲವೊಂದು ಹಂತದಲ್ಲಿ ಕೇತು ನಿಮಗೆ ವಿರುದ್ಧವಾಗಿರ್ತಾನೆ, ನಷ್ಟದಲ್ಲಿ ಕೇತು ಇರ್ತಾನೆ. ಜೊತೆಗೆ ಶನಿ ಮಹಾರಾಜರು ಸಪ್ತಮದಲ್ಲಿದ್ದು ಕೆಲವೊಮ್ಮೆ ನಮ್ಮ ದಾಂಪತ್ಯದಲ್ಲಿ ಅಥವಾ ಪತಿ ಪತ್ನಿಯರ ಮಧ್ಯೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಕಲಹಗಳಿಗೆ ಕಾರಣ ಆಗ್ಬೋದು. ಹಾಗೆ ಅಂಥ ದೋಷಗಳು ಯಾವುದೇ ಬಾರದೇ ಇರಲಿ ಅಂತ ನೀವು ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪರಿ ಸ್ತೋತ್ರ, ಹನುಮಾನ್ ಚಾಲಿಸ ಅಥವಾ ಆಂಜನೇಯನ ಭಕ್ತಿ ಮಾಡೋದು, ಹನುಮಾನ್ ಅಷ್ಟೋತ್ತರ ಪಠನೆ, ಆಂಜನೇಯನ ದೇವಾಲಯದ ಸಂದರ್ಶನ, ವಿಷ್ಣು ಅಥವಾ ನಾರಾಯಣನ ಭಕ್ತಿ ಮಾಡೋದು, ಕೃಷ್ಣ, ರಾಮ, ರಂಗನಾಥ, ವೆಂಕಟೇಶ್ವರ ಮುಂತಾದ ವಿಷ್ಣು ಸ್ವರೂಪದ ಸ್ತೋತ್ರಗಳನ್ನು, ದೇವರುಗಳ ಸಂದರ್ಶನ ಮಾಡುವಂಥದ್ದಾಗಲಿ. ಇನ್ನು ಆರಂಭದಲ್ಲಿ ಗುರುಬಲದ ಕೊರತೆಯ ಕಾಲದಲ್ಲಿ ನೀವು ವಿಶೇಷವಾಗಿ ಗುರು ಅನುಗ್ರಹಕ್ಕಾಗಿ ಶಿವ, ಗುರು ದತ್ತಾತ್ರೇಯ ಅಥವಾ ಯಾವುದೇ ಗುರುಪೀಠಗಳ ಸಂದರ್ಶನ ಮಾಡೋದಾಗಲಿ. ಜೊತೆಗೆ ನಿಮಗೆ ಇಷ್ಟವಾಗುವಂಥ ಯಾವುದೇ ರೀತಿಯ ದೇವತಾ ಕ್ಷೇತ್ರಗಳಲ್ಲಿ ಏನಾದರೂ ಸೇವೆ, ಅಭಿಷೇಕ, ಅರ್ಚನೆಗಳನ್ನು ಸಲ್ಲಿಸ್ಬೋದು. ನವಗ್ರಹಗಳ ಧಾನ್ಯಗಳನ್ನು ದಾನವಾಗಿ ಕೊಡುವಂಥದ್ದು, ಶನಿವಾರದಂದು ಯಾವುದೇ ರೀತಿ ಅನಾಥಾಶ್ರಮ ಅಥವಾ ಸೇವಾಶ್ರಮಗಳಿಗೆ ನಿಮ್ಮಿಂದ ಆಗುವಂಥ ಧನ ಸಹಾಯ, ವಸ್ತು ರೂಪದ ಸಹಾಯಗಳನ್ನು ಮಾಡುವಂಥದ್ದು, ಇವೆಲ್ಲ ಮಾಡೋದ್ರಿಂದ ನಿಮಗೆ ಇರತಕ್ಕಂತಹ ಗ್ರಹಗಳ ದೋಷಗಳನ್ನು ನೀವು ನಿವಾರಣೆ ಮಾಡ್ಕೋಬೋದು. ಹಾಗೆ ಹೆಚ್ಚಿನ ನಿಮಗೆ ಕಂಟಕ ಹೇಳುವಂಥದ್ದು ಯಾವುದೇನಿಲ್ಲ, ಸಣ್ಣ ಪುಟ್ಟ ಏರಿಳಿತ ಮತ್ತು ವ್ಯತ್ಯಾಸಗಳು ಆಗ್ಬೋದು ಹೊರತು ವರ್ಷಪೂರ್ತಿ ಶುಭವನ್ನು, ಲಾಭವನ್ನು, ಜಯವನ್ನು, ಸುಖವನ್ನು ಅನುಭವಿಸುವಂಥ ಒಂದು ರಾಶಿ ಕನ್ಯಾ ರಾಶಿ ಆಗಿರುತ್ತೆ. ಈ ಸಂವತ್ಸರದಲ್ಲಿ ಎಲ್ಲ ಕನ್ಯಾ ರಾಶಿಯವರಿಗೆ ಆಯುರ್ವರ್ಗ ಶಕೀರ್ತಿ ಜಯಲಾಭ ಇಷ್ಟಾರ್ಥಗಳು ಸಿದ್ದಾಗಲಿ. ವಾಹಿನಿ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೆ ನಾವು ಪ್ರೋತ್ಸಾಹ ನಿರಂತರ ಸಿಗ್ತಾ ಇಲ್ಲಿ. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.